ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಈ ಸೋಮಶೇಖರ್ ಶಿವಾನಂದ ಪೂಜೇರಿ. ಅವ್ರ ಪಪ್ಪ ಮಮ್ಮಿಗೆ ಏನೂ ಇಲ್ಲ, ಅವ್ರು ಮಾನಸಿಕ ಮಾಡ್ಕೊಂಡು ತೀರ್ಕೊಂಡ್ರಿ. ಅವರು ಈಗ 20 ವರ್ಷ ಆತೇನೆ, 20 ವರ್ಷ ಆಯ್ತು ರೀ. ಅವಾಗಿಂದ ಮಕ್ಕಳಿಗೆ ನಾವು ಚಿಕ್ಕವ್ರಿದ್ದಾಗಿಂತಾರೆ ರೀ ನಾವು ನೋಡ್ತಾ ಅವ್ರು ಇದ್ದಾಗಿಂತನೂ ನೋಡ್ತಿದ್ವಿ ರೀ. ಅವ್ರಿಗೂ ಜರ ಫ್ರೆಂಡ್, ನಮ್ಮ ಮನೆಯವ್ರ ಫ್ರೆಂಡ್ ರೀ. ನಾವು ಮೊದ್ಲಾಗಿಂತನೂ ನೋಡ್ತಿದ್ವಿ ರೀ. ಅವ್ರು ತೀರ್ಕೊಂಡ ಮೇಲೆ ರೀ ಮಕ್ಕಳು ಚಿಕ್ಕವ್ರದಾರ ಅಂತೇಳಿ ಇವು ದೊಡ್ಡ ಮನೆ ಆಗ್ತೈತಿ. ಆ ಕಡೆನೇ ಅವ್ರ ಅವರು ತೀರ್ಕೊಂಡ್ಮೇಲೆ ಮೊದಲು ಅವ್ರ ಪಪ್ಪಾರು ತೀರ್ಕೊಂಡ್ರು ರೀ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅವ್ರ ಮಮ್ಮಿ ಅವ್ರು ತೀರ್ಕೊಂಡ್ರು. ಮಾನಸಿಕ ಮಾಡಿ ತೀರ್ಕೊಂಡ್ರು, ಮತ್ತೇನು ಇರಾಕಿಲ್ಲ ರೀ. ಹಾಂ, ಅವ್ರ ಮಮ್ಮಿ ಅವ್ರು ಏನಂದರು, ಅವ್ರ ಪಪ್ಪಾರು ಚೆನ್ನಕ್ಕೆ ದವಾಖಾನೆಗೆ ತೀರ್ಕೊಂಡ್ರು ರೀ, ಆರಾಮ ಇರಾಕಿಲ್ಲ ರೀ. ಆಮೇಲೆ ಅವ್ರ ಮಮ್ಮಿ ಅವರು ಒಂದು ಸ್ವಲ್ಪ ದಿವಸ ಕಸಾರಿ ಬಂದಂಗೆ ಹಾಗಾಗಿ ಮಾನಸಿಕ ಮಾಡ್ಕೊಂಡ್ರು ರೀ. ಮಾನಸಿಕ ಮಾಡ್ಕೊಂಡು ಎಲ್ಲ ಹಿಂಗೆ ಮಾತಾಡ್ತಾ ಮಮ್ಮಿ ನನಗೆ ಯಾಕ್ರಿ ಹಿಂಗೆ ಮಾಡಾಕತ್ತೀರಿ ಅಂತ ಕೇಳೀನಿ ರೀ. ನಾ ಏನಿಲ್ಲ ರೀ, ನನಗೆ ಆರಾಮಿಲ್ಲ, ನನಗೇನು ಆಗಾನಿಲ್ಲ, ಆರಾಮದೀನಿ ಅಂದ್ರೆ ಎಷ್ಟು ಚಂದ ಮಾತಾಡಿದ್ರು ರೀ. ಯಾಕವ್ವ ಹಿಂಗ್ಯಾಕೆ ಮಾಡ್ತಿ, ಹಿಂಗ್ಯಾಕೆ ಟಕಮಕ ನೋಡಾಕತ್ತೀರಿ ನೀವು, ಹೇಳು ಏನಾಗ್ತದೆ ಅಂತ ಹೇಳೀನಿ ರೀ. ಏನಿಲ್ಲ ಕಾಕು, ನನಗೆ ಚಹಾ ಮಾಡಿಕೊಡ್ರಿ ಅಂದರು. ಚಹಾ ಮಾಡಿಕೊಟ್ಟಿವಿ ರೀ. ಒಂದು ಗಿಲಾಸ್ ಚಹಾ ಕೊಡ್ರಿ ಅಂದ್ರೆ ಚಹಾ ಕೊಟ್ಟಿವಿ ರೀ. ಚಹಾ ಕುಡಿದ್ರು ಮತ್ತು ಸರಿಯಾಗಿ ಮತ್ತು ಚಹಾ ಕುಡಿದ ಕಿಶಿಂದ ಹಿಂಗೆ ನೋಡಾಕತ್ತಾರ್ರಿ ಅವರು. ಯಾಕೆ ಮಕ್ಕಳಿಗೆ ಎಲ್ಲ ಹಿಂಗೆ ನೋಡಾಕತ್ತಿ ಅನ್ನಕತ್ತೀನಿ ರೀ. ಏನಿಲ್ಲ ಅಂತೇಳಿ ಹಿಂಗೆ ಮಾಡಿದ್ರಿ ಅವರು. ಏನಿಲ್ಲ ಅಂದ್ರೆ ಯಪ್ಪ ನೀರಾರು ಕುಡಿಸ್ರಿ ಮಮ್ಮಿಗೆ ಅಂದಿನಿ ರೀ. ನೀರು ಕುಡಿಸಿದ್ರು ಮತ್ತು ನಮಗೆ ನೋಡಾಕತ್ತರು. ಅವ್ರಿಗೇನು ಆಗಲ್ಲ ಅಂಥೇಳಿ ಸರಿಯಾಗಿ ಮಾತಾಡಕತ್ತಿದ್ರು. ಏನಾಗೋದಿಲ್ಲ ಅಂತೇಳಿ ನಾವು ಯಾರಿಗೂ ಕೂಡಿಸಲಿಲ್ಲ ರೀ. ಆಮೇಲೆ ಮಂದಿ ಇಲ್ಲಿ ಅವರು ಒಬ್ರಿಗೊಬ್ರು ಒನ್ಯನ್ನವರು ಬರಾಕತ್ತರು. ಯಾಕೆ 100 ಜನ ಅಂತೇಳಿ ಬರಾಕತ್ತರು. ಇಲ್ರಿ ಶೈಲ ಎತ್ತರ ಮಾಡಾಕತ್ತಾಳ ಮತ್ತು ಟಕಮಕ ನೋಡಾಕತ್ತಾರು ಅಂತೇಳಿನಿ ರೀ. ಹೇಳಿದ ಕೂಡಲೇ ಅವ್ರು ಏನು ಮಾಡಿದರು, ಅವರು ಒಂದು ಸ್ವಲ್ಪ ಚಹಾ ಕೊಟ್ಟರು, ನಾವು ಚಹಾ ಕೊಟ್ಟಿವಿ ರೀ. ಮಕ್ಕಳು ಮಾರಿ ನೋಡಾಕತ್ತ ಕೂಡಲೇ ಅವ್ರಿಗೆ ನೀರು ಕುಡಿಸಿದ್ರು. ನಾವು ಮೇಲೆ ಮತ್ತೆ ನೋಡಾಕತ್ತ ಕೂಡಲೇ ನಾನು ನೀರು ಹಾಕಿನಿ ರೀ. ಏನು ಚಿಂತೆ ಮಾಡಬೇಡವ, ನಿನಗೇನಾಗ್ತೈತಿ ಹೇಳು ಅಂದ ಕೂಡಲೇ ನಾವು ಅದೇವಿ, ನಿನಗೇನಾಗ್ತೈತಿ ಹೇಳು ಅಂತೇಳಿ ನಾನು ಸ್ವಲ್ಪ ನೀರು ಕುಡಿಸಿದ ಕೂಡಲೇ ಅವ್ರು ಆರಾಮ್ಲಿಂದ ಕಣ್ಣು ಮುಚ್ಚಿದ್ರು. ಅವರು ತೀರ್ಕೊಂಡಾರ ಅಂತೇಳಿ ನಮಗೆ ಅನಿಸ್ಲಿಲ್ಲ ರೀ. ಅವ್ರಿಗೇನು ಕಣ್ಣಿಗೆ ನಿದ್ದೆ ಬಂತು ಏನು ಬಂತು ಅಂದ್ಕೊಂಡು ಇದೇ ಮಾತು ತಿಳಿದೀವಿ ರೀ. ಆಮೇಲೆ ಕೈ ಹಿಡಿದು ನೋಡ್ತೀವಿ ರೀ, ಡಾಕ್ಟ್ರ್ ಕರ್ಸಿದೀವಿ ರೀ. ಅವರು ಜೀವ ಹೋಗಿತ್ತು ರೀ. ಇಲ್ಲಮ್ಮ ಅವ್ರ ಜೀವ ಹೋಗಿದೆ ಅಂತಂದರು. ಇವ್ರಿಗೆ 20 ವರ್ಷದಿಂದ ನಾವು ನಮ್ಮ ಮಕ್ಕಳು ಅಂತ ತಿಳಿದು ನಾವು ನೋಡಾಕತ್ತೀವಿ ರೀ. ನಮ್ಮ ಮಕ್ಕಳು ರೀ 5 ಮಂದಿ ಮಕ್ಕಳು ರೀ. ಇವು 2 ಮಕ್ಕಳು ರೀ. 7 ಜನ ಮಕ್ಕಳು ನಂದ ಮಕ್ಕಳು ಅಂತ ತಿಳಿದು ನಾವು ನೋಡಾಕತ್ತೀವಿ ರೀ. ಎಲ್ಲ ಅವ್ರದ್ದು ಹಬ್ಬ ಇತ್ತಂದ್ರೆ ರೀ ನಾವು ಬ್ಯಾಳಿಗೆ ಹಾಕ್ತೀವಿ ರೀ. ಅವ್ರ ಹಬ್ಬ ಆಚರಿಸ್ತೀವಿ ರೀ. ಇಲ್ಲೆಲ್ಲ ಬಂದು ಇಲ್ಲೇನು ಅಡುಗೆ ಮಾಡಲ್ಲ ರೀ, ಅಲ್ಲೇ ಮಾಡಿ ಇಲ್ಲೇ ಇದನ್ನು ಮಾಡ್ತೀವಿ ರೀ. ಗಣಪತಿದು ಏನಾರ ಇತ್ತಂದ್ರೆ ಯಪ್ಪ ನಿಮ್ಮ ಮನೆಗೆ ಇಷ್ಟ ಏನಾರ ಸ್ವೀಟ್ ತಂದು ಗಣಪತಿಗೆ ನೈವೇದ್ಯ ಹಿಡೀರಿ ಅಂತ ಹೇಳ್ತೇನೆ ರೀ. ಅದೆಲ್ಲ ಗಣಪತಿ ತೊಗೊಳ್ಳೋದು ಮಾಡೋದು ನಾವೇ ಮಾಡ್ತೀವಿ ರೀ. ದೀಪಾವಳಿ ಮಾಡೋದ್ರಿ ಮಕ್ಕಳೆಲ್ಲರೂ ಕೂಡಿ ಅದು ಎಲ್ಲ ಮಾಡ್ತಾರೆ ರೀ. ಹೆಣ್ಣು ಅದು ಏನಾಯ್ತು ರೀ, 4 ಜನ ಒಂದು ಹೆಣ್ಣು ಐತಿ ಅಂತೇಳಿ ಹೇಳಿಟ್ಟಿದ್ದೀನಿ ರೀ. ಎಲ್ಲರಿಗೂ ಐತಿ ಬಂದು ಹೋಗ್ರಿ ಅಂತ ಹೇಳಿದರು. ಅಂದರೆ ನಮ್ಮ ಮುಸ್ಲಿಮ್ದೊಳಗೆ ಮಕ್ಕಳು ಬೆಳೆದವ್ರಿ. ಮತ್ತು ನಿಮ್ಮದು ಕೊಡೋದು ಇಷ್ಟ ಇದ್ದರೆ ಎಲ್ಲ ಹೇಳ್ರಿ ಅಂತ ಹೇಳಿದೀವಿ ರೀ. ನನ್ನ ಇರಲಿ ಬಂದು ಹೋಗ್ರಿ ಅಂತ ಅವರು ಹೇಳಿದ್ರು ರೀ. ನಾವು ಭಾಳ ಮಂದಿ ಬೇಡ, ಪಬ್ಲಿಕ್ ಮಾಡೋದು ಭೀ ಬೇಡ, 4 ಜನ ಹೋಗಿ ನೋಡ್ಕೊಂಬರ್ಬೇಕು ಅಂತೇಳಿ ಹೋದಿವಿ ರೀ. ಹೋದ ಕೂಡಲೇ ಅವ್ರಿಗೆ ನಮ್ಮದು ಹುಡುಗಿ ಮನಸ್ಸಿಗೆ ಬಂತು ರೀ. ಅವ್ರ ಹುಡುಗಿ ನಮಗೆ ಮನಸ್ಸಿಗೆ ಬಂತು ರೀ. ನಾವು ಏನು ಹೇಳಿದ್ದೀವಿ ರೀ, ನಮಗೆ ಹುಡುಗಿಗೆ ಮನಸ್ಸಿಗೆ ಬಂದಿತ್ತು ರೀ, ನಿಮಗೆ ಹೇಗಿದೆ ಅಂತ ಕೇಳಿದ್ದೀವಿ ರೀ. ಅಂತಲೇ ನಾವು ನಿಮ್ಮ ಮನೆ ತನ 4 ಜನ ಬಂದು ನೋಡ್ಕೊಂಡು ಹೋಗ್ತೀವಿ ರೀ. ಆಮೇಲೆ ಪಂದರಿಗೆಲ್ಲ ಇದು ಮಾಡೋಣ ಅಂತ ಹೇಳಿದ್ರು ರೀ. ಆಯ್ತು ರೀ, ನೀವು ಅವಾಗ ನೋಡ್ಕೊಂಬರ್ತೀರಿ ಬರ್ರಿ. ಅವ್ರು ಮುಹೂರ್ತ ಪ್ರಕಾರ ಸಂಡೇ ದಿವ್ಸ ಬಂದರು. ಅವ್ರು ನೋಡ್ಕೊಂಡು ಹೋದರು. ನೋಡ್ಕೊಂಡು ಹೋದ ಕೂಡಲೇ ನಾವು ಹಿರಿಯರಿಗೆ ಕರಿಬೇಕಂತೇಳಿ ಹೇಳಾಕತ್ತೀರಿ. ನಮ್ಮ ಹುಡುಗ ಹೋಗಿ ಹೇಳಿದ್ದೀನಿ ರೀ ಒಬ್ಬರಿಗೆ, ಬೇಡ ಈಗೇನು ನೀವು ಅಂತೇಳಿ ತಿಳಿಬೇಡ, ನಿಮ್ಗೆ ಅವರಿಗೆ ಪಸಂದ್ ಬಂದೈತಿ, ಸಕ್ರೆ ಬಾಯಾಗ ಹಾಕೋರಿ, ನೀರು ಕುಡೀರಿ ಅಂತ ಹೇಳಿದರು. ಅವ್ರು ಹೇಳಿದಾಗ ಹಾಗೆ ಮಾಡಿದ್ದೀವಿ ರೀ. ಇವ್ರ ಮಾಮಾರು ಕರ್ಸಿದ್ದೀವಿ ರೀ. ಇಲ್ಲಿ ಗಳತಗ ಅವ್ರಿ ಮತ್ತು ಇರ್ಬೇಕ್ಸಿ ಅನ್ನ ಅಂತ ಹೇಳಿದಾರೆ ರೀ. ಇವ್ರು ದೊಡ್ಡಪ್ಪ ಆಗ್ಬೇಕು ರೀ. ಅವ್ರಿಗೆ ಕರ್ಸಿದ್ದೀವಿ ರೀ. ಅವರೆಲ್ಲ ನಿಂತು
ಅವು ಸಕ್ರೆ ನೀರು ತೊಗೊಂಡು ಎಲ್ಲರೂ ಬೀಗರು ಕೂಡಿದ್ರು ರೀ. ಕೂಡನ ಆಮೇಲೆ ಯಾದಿ ಬರೆದ್ರಿ ಅಂತೇಳಿ ಅಂದಿವ್ರಿ ನಾವು. ಅವ್ರು ಯಾದಿ ಬರ್ಯಾಕ ಹಿರಿಯರು ಏನಂದರು, ಬೇಡಮ್ಮ ನಿಮ್ಗೆ ದೊಡ್ಡ ಖರ್ಚು, ಎರಡೂ ಕೂಡಿ ಎಲ್ಲ ಒಂದು ಟೈಮ್ ಮದುವೆಯಾಗ ಆಗ್ತೈತಿ, ನಿಮ್ಗೆ ಅವ್ರಿಗೆ ಪಸಂದ್ ಬಂದೈತಿ ಸಾಕು ಅಂದ್ರಿ. ಅದೇ ಮಾತು ಅದನ್ನು ಇಟ್ಕೊಂಡು ರೀ ಅವ್ರಿಗೆ ಮಾತು ಒಪ್ಪಿಗೆ ಕೊಟ್ಟಿವಿ ರೀ. ಅಂದ ಕೂಡಲೇ ಅವರು ನಾವು ಕೂಡಿ ಒಪ್ಕೊಂಡಿವಿ ರೀ. ಆ ಮದ್ವೆ ಟೈಮ್ದಾಗ ರೀ ಫಸ್ಟ್ಗೆ ಯಾದಿ ಬರೆದ್ರಿ, ಎಲ್ಲ ಮದುವೆ ಬರೆದ್ರಿ, ಬಸ್ಟಿಗೆ ಹಾಕಿದ್ರಿ. ಆಮೇಲೆ ಅವ್ರ ಪರಂಪರೆ ಹೆಂಗೈತ್ರಿ, ಅದು ಹಿಂದೂ ಮುಸ್ಲಿಮ್ದಾಗ ಎಲ್ಲ ಸಂಪ್ರದಾಯ ಅವು ಹಿಂದೂದು ಹೆಂಗೈತ್ರಿ ಅದೇ ರೀತಿ ನಾ ಮುಂದೆ ನಿಂತು ಅಲ್ಲಿ ಆ ಪಂಡಿತರಂತೆಗೆ ಕುಂತ್ರಿ ನನ್ನೆಲ್ಲ ಅವ್ರು ನನ್ನ ಕೈಲಿಂದ ಮಾಡಿಸಿದ್ರು. ನಮ್ಮ ಮನೆಯವರು ನನ್ನ ಕೈಲಿಂದ ಮಾಡಿಸಿದ್ರು. ಐತವಾರ ದಿವಸ ರೀ 12ವರೆಗೆ 8ನೇ ತಾರೀಕು ಮದುವೆ ಆಯ್ತು ರೀ. ಅಕ್ಕಿ ಕಾಳು ಕಾಡೇಶ್ವರಿ ಸಿದ್ದೇಶ್ವರ ಗುಡಿ ಅದ ರೀ, ಹಿಂದೂ ಸಮುದಾಯದಿಂದ ಮಾಡಿದ್ದೇವೆ ರೀ. ಇಲ್ಲ ನಾ ಯಾರು ನೋಡಿದ್ದು ಅದು ಏನು ಸಮಸ್ಯೆ ಏನು ತಿಳ್ಕೊಳ್ಳೋಣ ಇಲ್ರಿ. ನಮ್ಮದು ಮಕ್ಕಳ ಅಂತೇಳಿ ನಾನು ಅವ್ರಿಗೆ ಅವ್ರು ನೋಡಬೇಕು ಇವ್ರು ನೋಡಬೇಕು ಅವ್ರು ಬರಲಿಲ್ಲ ಅಂಥೇಳಿ ಏನಿಲ್ಲ ರೀ. ಇವರು ತಾತ್ಯಾರೊಬ್ಬರು ಲಂಡನ್ಗೆ ಅದಾರ ರೀ, ಅವ್ರಿಗೆ ಬರೋಕೆ ಆಗೋದೂ ಇಲ್ಲ. ಅವ್ರಿಗೂ ಹೇಳಿದ್ದೀವಿ ರೀ ಮಾಡ್ರಿ ಅಮ್ಮ ಅಂಥೇಳಿ ಅವ್ರು ಹೇಳಿದ್ರು ರೀ. ಮಲ್ಲಿಕಾರ್ಜುನ್ ಅಂತ ಅದಾರ ರೀ ಅವ್ರು ಮಾಡ್ರಿ ಅಮ್ಮ ಅಂದ್ರು ರೀ. ಹಿಂದೂ ಮುಸ್ಲಿಂ ಗಲಾಟೆಗಳು ಏನೂ ಆಗಲಿಲ್ಲ ರೀ. ಎಲ್ಲರೂ ದಯವಿಟ್ಟು ನಮಗೆ ನಿಂತು ಅಕ್ಕಿ ಕಾಳು ಒಗೆದು ಕೊಟ್ಟರು ರೀ. ಮತ್ತು ಮನೆಗೆ ಎಲ್ಲರೂ ಇದನ್ನು ಮಾಡ್ಕೊತ ಬಂದರು, ಎಲ್ಲ ಭಜಾನ ಗಾನ ಮಾಡ್ಕೊತ ಬಂದರು ರೀ. ವರಾತೆ ತೆಗೆದ್ರು, ಅದೆಲ್ಲ ಮಾಡ್ಕೊತ ಬಂದಾಗ ರೀ ಸಮಾಧಾನಲಿ ಬಂದು ಮದುಮಗಳಿಗೆ ಒಳಗೆ ತೊಗೊಂಡು ಜಗ್ಲಿಗೆ ನಮಸ್ಕಾರ ಮಾಡಿ ಆಮೇಲೆ ಮದುಮಗಳು ಅವ್ರ ಮನೆಗೆ ಹೋದ್ರು. ನನ್ನ ಹೆಸರು ನೂರ್ಜಾನ್ ಮಹಬೂಬ್ ನಾಯ್ಕ್ ಮುಲ್ಲಾರಿ. 20 ವರ್ಷದಿಂದ ನಮ್ದು ಅವ್ವ ಅಪ್ಪ ಇದ್ದಂಗೆ ಅವರ ನಮಗೆ ನೋಡ್ಕೊತ ಬಂದಾರ ರೀ. ಮೊದಲಿಂದ ನಮ್ಮ ಮಮ್ಮಿ ಹೇಳಿದ್ದು ಒಂದೇ ಮಾತಿಗೆ ಅವ್ರು ಆ ಮಾತಿಗೆ ನಿಂತು ನನ್ನ ಮದುವೆಗಿದ್ದು ಎಲ್ಲ ಮಾಡಿಸ್ಯಾರು. ನಮ್ದು ಸ್ಕೂಲ್ ಕಾಲೇಜ್ ಆಗಲಿ ಎಲ್ಲ ಅವರ ಮುಂದೆ ಇದು ಮಾಡ್ಯಾರು. ಮೊದಲಿಂದನೂ ನಾವು ಅವರು ಅವ್ವ ಅಪ್ಪ ಅಂತಲೇ ಅಂದ್ಕೊಂಡಿವಿ. ನಮ್ಗೆ ಅವ್ವ ಅಪ್ಪ ಇಲ್ಲ ಅಂತ ಅವ್ರು ಇನ್ನೂ ನೆನಪು ಬರೋ ಹಂಗೆ ಮಾಡಿಲ್ಲ. ಮುಂದೆನೂ ಎಲ್ಲ ಹಂಗೆ ಇರ್ತಾರಂತ ನಾವು ಇದು ಮಾಡ್ಕೊಂಡಿವಿ. ಅವರು ನಂಗೆ ಎಲ್ಲ ಭರವಸೆ ಕೊಟ್ಟಾರು. ಎಷ್ಟು ವರ್ಷ ಆಯ್ತು ನಿಮ್ಮ ಪಪ್ಪ ಮಮ್ಮಿ ತಿರ್ಕೊಂಡು 20 ವರ್ಷ ಆಯ್ತು ರೀ. 20 ವರ್ಷದಿಂದ ಅವರ ನಮಗೆಲ್ಲ ನೋಡ್ಕೊಂಡು ಊಟ ಗೀಟ ಎಲ್ಲ ಅಲ್ಲೇ ಮಾಡ್ತಾರೆ, ಎಲ್ಲ ವ್ಯವಸ್ಥೆ ಅವರೇ ಮಾಡ್ತಾರೆ ರೀ. ಈಗ ಮೊನ್ನೆ ಮದುವೆ ಬೇರೆ ಮಾಡಿಸಿದ್ರು. ಮದುವೆ ಎಲ್ಲ ನಮ್ದು ಹಿಂದೂ ಸಂಪ್ರದಾಯ ಹೆಂಗೈತ್ರಿ ಎಲ್ಲ ಅವರ ಮುನ್ನಿತ್ತು ಹಂಗೆ ಮಾಡ್ಸ್ಯಾರು. ಏನೂ ತೊಂದರೆ ಬರಬಾರ್ದಂಗೆ ಎಲ್ಲ ನಮ್ಮ ಅಣ್ಣಗಳು ಅವರೆಲ್ಲ ಅವರ ಓಡಾಡಿ ಎಲ್ಲ ಮಾಡ್ಸ್ಯಾರ. ಹಾಂ ಎಲ್ಲ ಮುನ್ನಿತ್ತು ಅವರ ನಮ್ಮ ಪಪ್ಪ ಮಮ್ಮಿ ಇದ್ರೆ ಹೆಂಗೆ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿದ್ದಾರೆ. ಅಲ್ಲ ಈಗ ಹಿಂದೂ ಮುಸ್ಲಿಂ ಅಂತಂದ್ರೆ ರಾಜ್ಯದಾಗ ಗಲಾಟೆ ಹಿಂದೂ ಮುಸ್ಲಿಮರು ಹಿಂದೂ ಇದ್ರಾಗ ಬಂದು ಮದುವೆ ಮಾಡಿಸಿ ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಮಾಡಿಸಿ ಅವ್ರು ಹಿಂದೂ ನಾವು ಮುಸ್ಲಿಮ್ ಅಂತ ಅವ್ರು ಏನು ಹಿಂಗೆ ತಿಳ್ಕೊಂಡಿಲ್ಲ ರೀ. ದೇಶದಾಗ ಹಿಂಗೆ ಏನು ಆಗ್ತಾವ್ರಿ ಹಿಂದೂ ಮುಸ್ಲಿಮ್ ಅನ್ನೋದು ಅದನ್ನೆಲ್ಲ ಸೈಡ್ ಕಿಟ್ಟ ಈಗ ನಮ್ದು ಫ್ಯಾಮ್ಲಿ ಹೆಂಗೈತಿ ಹಂಗೆ ಎಲ್ಲರಿಗೂ ಮಾದರಿ ಆಗಲ್ಲ ಅಂತ ನಾ ಇದು ಹೇಳ್ತೀನಿ ರೀ. ಎಲ್ಲರಿಗೂ ಹೇಳಕ್ಕೆ ಇದು ಮಾಡ್ತೀನಿ. ಹಿಂದೂ ಮುಸ್ಲಿಮ್ ಅಂತ ಏನು ಇದ್ರೊಳಗೆ ಆಡಾತಿದ್ರಿ ಭೇದ ಭಾವ ಇಲ್ದ ಅವರೆಲ್ಲ ನಮ್ಗೆ ಹಂಗೆ ನಮ್ಮದು ಸಂಪ್ರದಾಯ ಹೆಂಗೈತಿ ಅವ್ರ ಸಂಪ್ರದಾಯ ಹೆಂಗೈತಿ ಎಲ್ಲ ನಮ್ಗೆ ಇದು ಮಾಡಿಕೊಟ್ರು. ಅವರೇ ಹೆಣ್ಣು ತೆಗೆದ ನಮಗೆ ಎಲ್ಲ ಮದುವೆ ಮಾಡ್ಸ್ಯಾರ. ಇಲ್ಲೇ ಕಾಡಸಿದ್ದೇಶ್ವರ ಗುಡಿಯಾಗ ಮಾಡಿಸಿದಾರೆ ರೀ ಮದುವೆ. ಹುಡುಗಿದ ತನ್ನೋಡಿ ಅಂತ ರೀ, ಮಹಾರಾಷ್ಟ್ರ. ನೀವೇನು ಕೆಲಸ ಮಾಡ್ತೀರಿ? ನಾವು ಇಲ್ಲೇ ಏಕಾಸ್ ಒಳಗೆ ಕೆಲಸ ಮಾಡ್ತಾರೆ. 9 ವರ್ಷ ಆಯ್ತು ರೀ. ನಮ್ಮ ತಮ್ಮನೂ ಅಲ್ಲೇ ಏಕಾಸ್ ಒಳಗೆ ಕೆಲಸ ಮಾಡ್ತಾರೆ. ಹಾಂ ನಾವಿಬ್ರು ಜನ ರೀ. ನಮ್ಮ ಅಣ್ಣಗಳು 5 ಮಂದಿ, 7 ಜನ ಅಂತನ ಇದು ತಿಳ್ಕೊಂಡಿರಿ. ನಮ್ಮ ಅಕ್ಕ ಒಬ್ಬಾಕಿದಾರೆ ರೀ, ಸೋಮಶೇಖರ್ ಪೂಜಾರಿ.